ಬಿಜೆಪಿಯಿಂದ ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ಉಚ್ಚಾಟನೆ ವಿಚಾರ ಇದೆಯಲ್ಲ, ಛಲವಾದಿ ನಾರಾಯಣಸ್ವಾಮಿ ಅವರು ಸಮರ್ಥಿಸಿಕೊಂಡಿದ್ದಾರೆ. ಸಮರ್ಥಿಸಿಕೊಳ್ಳಾರದೆ ಬೇರೆ ದಾರಿ ಏನಿದೆ? ಇಬ್ರು ಕದ್ದು ಮುಚ್ಚಿ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಕದ್ದು ಮುಚ್ಚಿ ಏನಿಲ್ಲ, ಬಹಿರಂಗವಾಗಿ ಆಗ್ತಾ ಇದ್ರು ಅವರು. ಕಾಂಗ್ರೆಸ್ ಜೊತೆಗೇನೆ ರಾಜಕಾರಣವನ್ನ ಮಾಡ್ತಾ ಇದ್ರು. ಆದರೆ ಈಗ ಹೈಕಮಾಂಡ್ ಅವರಿಬ್ಬರನ್ನ ಕೂಡ ಸ್ವತಂತ್ರರನ್ನಾಗಿ ಮಾಡಿದ್ದಾರೆ. ಅವರು ಬಯಸಿದ್ದು ಅದನ್ನೇ, ನೀವು ಕೊಟ್ಟಿದ್ದು ಅದನ್ನೇ. ಛಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿರೋದು ಇದನ್ನ ನೋಡಿ. ಇತ್ತೀಚೆಗೆ ಯಾವ ಭಿನ್ನರ ಸಭೆ ಇಲ್ಲ. ಒಂದು ಹಂತದಲ್ಲಿ ಅಂಥದ್ದೊಂದು ಇದ್ದದ್ದು ನಿಜ. ಅದಕ್ಕೆ ಕೇಂದ್ರದ ನಾಯಕರು ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಈಗ ಆ ರೀತಿ ಯಾವುದೂ ಇಲ್ಲ. ಇದ್ದಿದ್ದು ಇದೆರಡೇನೆ. ಈಗ ಅದಕ್ಕೆ ತೆರೆ ಎಳೆಯಲಾಗಿದೆ. ಇನ್ನು ಮುಂದೆ ಯಾವುದೂ ಇರೋದಿಲ್ಲ ಅಂತ ನನ್ನ ಭಾವ. ಡಿ ಕೆ ಶಿವಕುಮಾರ್ ಅವರು ಪಕ್ಷದಲ್ಲಿ HIV ಚುಚ್ಚೋರು ರೇಪ್ ಮಾಡೋರು ಅಂಥವರಿಗೆ ಅವಕಾಶ ಇವರೆಲ್ಲ ಬೇಕಾಗಿಲ್ಲ ಬಿಜೆಪಿಗೆ. ಹೌದಾ? HIV ಚುಚ್ಚೋರು ಅವ್ರನ್ನೆಲ್ಲ ಕಳಿಸ್ಕೊಟ್ಟಾರೆ ಯಾರು? ಸೊ ಈಗ ಈ ವಿಚಾರದಲ್ಲಿ ಹಲವು ರೀತಿಯಾಗಿ ತಮ್ಮ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ. ಬಿಜೆಪಿಯಿಂದ ಇಬ್ಬರು ಶಾಸಕರ ಉಚ್ಚಾಟನೆ ಏನಾಗಿದೆ, ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಪಕ್ಷ ವಿರೋಧ ಚಟುವಟಿಕೆ ಹಿನ್ನೆಲೆಯಲ್ಲಿ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಶಿಸ್ತು ಕ್ರಮಕ್ಕೆ ಹೈಕಮಾಂಡ್ ಬಳಿ ಅಭಿಪ್ರಾಯವನ್ನ ತಿಳಿಸಿದ್ವಿ ನಾವು. ಇದು ನಮ್ಮ ಪಕ್ಷ ಮತ್ತು ಹೈಕಮಾಂಡ್ನ ತೀರ್ಮಾನ ಅನ್ನುವಂಥದ್ದನ್ನ ವಿಜಯೇಂದ್ರ ಅವರು ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಏನು ಹೇಳಿದ್ದಾರೆ ನೋಡಿ. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿ ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಏನು ಮಾಡಿದ್ರು, ರಾಜ್ಯದಲ್ಲೂ ಸಹ ನಮ್ಮ ಕೋರ್ ಕಮಿಟಿನೂ ಕೂಡ ಹಲವಾರು ಬಾರಿ ಚರ್ಚೆ ಮಾಡಿ ಕೇಂದ್ರಕ್ಕೂ ಕೂಡ ನಾವು ಒತ್ತಾಯ ಮಾಡಿದ್ವಿ. ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದಂಥ ಸಂದರ್ಭದಲ್ಲಿ BJPಯ ಕೇಂದ್ರದ ಶಿಸ್ತು ಸಮಿತಿ ಶಿವರಾಮ್ ಹೆಬ್ಬಾರ್ ಶಾಸಕರನ್ನು 6 ವರ್ಷಗಳ ಕಾಲ ಅಮಾನತನ್ನು ಮಾಡಿರ್ತಕ್ಕಂಥದ್ದು. ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಇದೇ ನಿರ್ಧಾರವು ಕೂಡ ಎಸ್ ಟಿ ಸೋಮಶೇಖರ್ ಅವರ ವಿಚಾರದಲ್ಲೂ ಕೂಡ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆ ಪತ್ರ ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ಎಸ್ ಟಿ ಸೋಮಶೇಖರ್ ಇನ್ನು MLC CT ರವಿಯವರು ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಉಚ್ಚಾಟನೆ ಬಗ್ಗೆ CT ರವಿಯವರು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಅವರು ಕೂಡ ಸಮರ್ಥಿಸಿಕೊಳ್ತಾರೆ. ಸಮರ್ಥಿಸಿಕೊಳ್ಳೋರು ಇಲ್ಲದೆ ಇರೋದು ಯತ್ನಾಳೊಬ್ಬರೇ. ಈಗ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ. ಪ್ರಜಾಪ್ರಭುತ್ವದಲ್ಲಿ ಅಭಿಪ್ರಾಯ ಭಿನ್ನಾಭಿಪ್ರಾಯ ಅನ್ನುವಂಥದ್ದು ಸ್ವಾಭಾವಿಕ. ತಡವಾಗಿ ಆದರೂ ಕೂಡ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಅನ್ನುವಂಥ ಮಾತನಾಡಿದ್ದಾರೆ. ಪಾರ್ಟಿಗಿಂತ ದೊಡ್ಡವರು ಯಾರೂ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಅಭಿಪ್ರಾಯ ಭೇದಗಳು, ಭಿನ್ನ ಮತ ಸ್ವಾಭಾವಿಕ. ಆದರೆ ಪಾರ್ಟಿ ಒಂದು ನಿರ್ಣಯ ಕೊಟ್ಟ ಮೇಲೆ ಆ ಪಾರ್ಟಿ ನಿರ್ಣಯವನ್ನು ಪಾಲಿಸಬೇಕಾಗತ್ತೆ. ರಾಜ್ಯಸಭೆ ಚುನಾವಣೆಗೆ ವಿರುದ್ಧ ಓಟ್ ಹಾಕಿದರೂ ಏನೂ ಆ್ಯಕ್ಷನ್ ಆಗಲ್ಲ ಅಂದರೆ ಅದು ಒಂದು ಕೆಟ್ಟ ಸಂದೇಶ. ತಡವಾಗಿ ಆದರೂ ಪಕ್ಷದ ಪಾರ್ಲಿಮೆಂಟ್ರಿ ಬೋರ್ಡು ಶಿಸ್ತು ಸಮಿತಿ ಒಳ್ಳೆಯ ನಿರ್ಣಯ ತೆಗೆದುಕೊಂಡಿದೆ. ಇಂಥ ನಿರ್ಣಯ ಯಾವತ್ತೂ ಆಗಬೇಕಾಗಿತ್ತು. ಯಾರು ತಪ್ಪು ಮಾಡಿದ್ರೂ ತಪ್ಪೇ ಅನ್ನುವ ಸಂದೇಶ. ಸೊ ಇಂತಹ ನಿರ್ಣಯ ಯಾವತ್ತೂ ಆಗಬೇಕಾಗಿತ್ತು ಅಂತಂದ್ರೆ ಅರ್ಥ 2 ವರ್ಷದಿಂದ ನೀವು ತಡ ಮಾಡಿದ್ದೇ ಹೆಚ್ಚು ತಡ ಮಾಡಿದ್ರಿ ಅಂತ ಹೈಕಮಾಂಡ್ಗೆ ಹೇಳ್ತಾ ಇದ್ದಾರೆ. ನೀವು ಬೇಗ ಕ್ರಮ ತಗೊಳ್ಬೇಕಿತ್ತು ಅಂತ ಹೇಳಿ. ಇದು BJPಯಲ್ಲಿ ಹಲವರು ಹೇಳ್ತಾ ಇರುವಂಥ ಮಾತು. ಇಷ್ಟು ದಿನ ಯಾಕೆ ಸಹಿಸ್ಕೊಂಡ್ರಿ ಅಂತ.